ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಸೋಲನ್ನ ಕಂಡ ನಂತರ ಭಾರತೀಯ ಜನತಾ ಪಾರ್ಟಿ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಎಸ್ ನೋಡಿ, ಒಂದು ಕಡೆ ಬಿಜೆಪಿಗೆ ಹೀನಾಯವಾಗಿ ಸೋಲಾಯಿತು. ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಇನ್ನೇನ್ ತಾನೇ ಮಾಡೋದಕ್ಕಾಗುತ್ತೆ? ಅವ್ರ ಮೇಲೆ ಇವ್ರ ಮೇಲೆ ಅವರು ಕಿಡಿಕಾರ್ಲೇಬೇಕಾಗುತ್ತೆ. ಬಾಗಲಕೋಟೆಯಲ್ಲಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಬಟ್ ಅಭಿವೃದ್ಧಿ ಕೆಲಸ ಶೂನ್ಯ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. 2 ಕ್ಷೇತ್ರಗಳಲ್ಲಿ ಬೀಡು ಬಿಟ್ಬಿಟ್ಟಿದ್ರು. ಸಿಎಂ ಸೇರಿದಂತೆ ಸಂಪುಟವೇ 15 ದಿನ ಬೀಡು ಬಿಟ್ಟಿತ್ತು. ಅವ್ರು ಬೀಡು ಬಿಟ್ರು ಅಂದ್ರೆ ಇವ್ರೇನ್ ಮಾಡ್ತಾ ಇದ್ರು? ಇವರು ಹೋಗಿ ಕ್ಯಾಂಪೇನ್ ಮಾಡ್ಬೇಕಾಗಿತ್ತು. ನಾವು 100ಕ್ಕೆ 100 ಶ್ರಮವನ್ನ ಹಾಕಿದ್ವಿ ಅಂತ BY ವಿಜಯೇಂದ್ರ ಅವರು ಹೇಳ್ತಿದ್ದಾರೆ. ಅಷ್ಟು ಎಫರ್ಟ್ ಏನು ಕಾಣಿಸ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಯನ್ನ ಕಾರ್ತಾ ಇರುವಂತದ್ದು. ನೋಡಿ, ಒಂದು ಕಡೆ BY ವಿಜಯೇಂದ್ರ ಅವರು ಹೇಳ್ತಿದ್ದಾರೆ, 15 ದಿನ ಅಲ್ಲೇ ಬೀಡು ಬಿಟ್ಬಿಟ್ಟಿದ್ರು. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣವನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಊಹೆ ಮಾಡಿರ್ಲಿಲ್ಲ ಅಂತ BY ವಿಜಯೇಂದ್ರ ಮಾತಾಡಿದ್ದಾರೆ. ಮುಂದುವರೆದು ಕೇಳೋಣ. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳು ಆಗಿರುವಂಥದ್ದು, ಪಶ್ಚಿಮ ಬಂಗಾಳದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಸ್ಪಷ್ಟ ಸಂದೇಶವನ್ನ ತಮಿಳುನಾಡಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕ ದೊಡ್ಡ ಸಲಾಮನ್ನು ನಾವು ಹೇಳಬೇಕಾಗಿದೆ. ಕಾರಣ ಅಂತ ಹೇಳಿದ್ರೆ ಹಲವು ದಶಕಗಳ ನಿರಂತರ ದಬ್ಬಾಳಿಕೆ. ನೀವೇ ಸಾಕ್ಷಿ ಇದಿರುತ್ತೆ, ಮಾಧ್ಯಮದ ಸ್ನೇಹಿತರು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ, ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ ಅಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮನ ಹಾಕಿದ್ದಾರೆ. ಹಾಗಾಗಿ ನಮಗೇನೋ ಒಡಕಿತ್ತು, ಅದಕ್ಕೇನೋ ಹಿನ್ನಡೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. 2 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸಂಘಟಿತರಾಗಿ ನಾವು ಶ್ರಮನ ಹಾಕಿದ್ದಾರೆ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿದ್ದೇವೆ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕರ್ತರು ಕೂಡ ಹಗಲು ರಾತ್ರಿ ಶ್ರಮನ ಹಾಕಿದ್ದಾರೆ. ಮಾತಾಡಿದ್ರು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿದಕ್ಕಂತ ಎಲ್ಲ ಮತದಾರರಿಗೆ ಕರ್ನಾಟಕ ಬಿಜೆಪಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ವಿಶೇಷವಾಗಿ ಭಯೋತ್ಪಾದಕರ ಹೆಬ್ಬಾಗಿಲಾಗಿದ್ದಂತ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪಾಪ ಜಟ್ಟಿ ಜಾರಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಇದೀಗ ಪಾಪ ಬಿಜೆಪಿಯ ನಾಯಕರು ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಟ್ಸ್ ಕಾಮನ್ ಆಕ್ಚುಲಿ, ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಬಟ್ ಅಭಿವೃದ್ಧಿ ಶೂನ್ಯ ಅಂತ ಜನರು ಎತ್ತೆತ್ತಿ ತೋರಿಸ್ತಾ ಇದ್ದಾರೆ. ಏನು ಮಾಡಿಲ್ಲ ನೀವು ಅಂತ ಪದೇ ಪದೇ ಈಗ ಬಿಜೆಪಿ ನಾಯಕರನ್ನ ಸೋಲಿಸಿ ಕಾಂಗ್ರೆಸ್ ನಾಯಕರನ್ನ ಗೆಲ್ಲಿಸ್ತಿದ್ರು ಕೂಡ ಈಗ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ದಟ್ಸ್ ಓಕೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಬಿಜೆಪಿ ನಿಜಕ್ಕೂ ಕೂಡ ಇಂತಹ ಹೀನಾಯ ಸೋಲನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಕ್ಚುಲಿ ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ? ಒಂದು ಕಡೆ ನೋಡಿ, ಅವರೇ ಹೇಳ್ತಾರೆ 15 ದಿನಗಳ ಕಾಲ ಕಾಂಗ್ರೆಸ್ನ ನಾಯಕರು ಬೀಡ್ ಬಿಟ್ಟಿದ್ರು ದಾವಣಗೆರೆ ದಕ್ಷಿಣದಲ್ಲಿ ಹಾಗೆ ಬಾಗಲಕೋಟೆಯಲ್ಲಿ ಅಂತ. ಇವರೆಲ್ಲ ಹೋಗಿದ್ರು ಹಾಗಾದ್ರೆ ಅವ್ರು ಬೀಡ್ ಬಿಟ್ಟಿದ್ರೆ ಅಂತ? ಎಸ್ ಚಂದ್ರಕಲಾ, ಬಾಗಲಕೋಟೆ ಮತ್ತೆ ದಾವಣಗೆರೆ ಉಪಚುನಾವಣೆ ಕಣ ದಿನದಿಂದ ದಿನಕ್ಕೂ ಕೂಡ ಬೇರೆ ರೀತಿಯಾದಂತಹ ತಿರುವನ್ನು ಕೂಡ ಪಡೆದುಕೊಂಡಿತ್ತು. ಉಭಯ ಪಕ್ಷದ ನಾಯಕರುಗಳು ಕೂಡ ಸತತವಾಗಿ ಚುನಾವಣಾ ನಡೆಯೋವರೆಗೂ ಕೂಡ ಏನೆಲ್ಲ ಸರ್ಕಸ್ ಮಾಡಬೇಕು ಎಲ್ಲವನ್ನೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳ ಕ್ಷೇತ್ರದಲ್ಲಿ ಮಾಡಿದ್ರು. ಮಾಜಿ ಸಿಎಂಗಳು ಮತ್ತೆ ಮಾಜಿ ಸಚಿವರುಗಳು ಸೇರಿದಂತೆ
ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. 2 ಕ್ಷೇತ್ರದಲ್ಲಿಯೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸಿದ್ರು. ಎಲ್ಲ ಒಂದ್ ಕಡೆ ಅಸಮಾಧಾನಗೊಂಡಂತಹ ಹಿರಿಯ ನಾಯಕರಾದಂತಹ ಎತ್ತಾಳ್ ಇರ್ಬೋದು, ಸಿದ್ದೇಶ್ವರ್ ಇರ್ಬೋದು, ಮತ್ತೆ BP ಹರೀಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಚುನಾವಣಾ ಪ್ರಚಾರಕ್ಕೂ ಕೂಡ ಬಂದಿದ್ರು. ಅದಾಗಿಯೂ ಕೂಡ ಬಿಜೆಪಿ ಈ ರೀತಿಯಾದಂತಹ ಹೀನಾಯನ ಸೋಲನ್ನು ಕಂಡಿರುವಂತದ್ದು ನಿಜಕ್ಕೂ ಕೂಡ ಇದು ಬಿಜೆಪಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಇತ್ತ ಕಾಂಗ್ರೆಸ್ ಅವರು ಕೂಡ ಈಗಾಗಲೇ ಉಮೇಶ್ ಅವರ ನಿಧನದಿಂದಲೂ ಕೂಡ ಆ ಒಂದು ತಂದೆಯವರ ನಿಧನದಿಂದಲೂ ಕೂಡ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಸಿಂಪತಿ ಭಾವನೆಯು ಕೂಡ ಆ ಒಂದು ಕ್ಷೇತ್ರದಲ್ಲಿ ಮೂಡಿತ್ತು. ಇತ್ತ ದಾವಣಗೆರೆಯಲ್ಲೂ ಕೂಡ ಶಾಮನೂರು ಅವರ ಕುಟುಂಬದಿಂದ ಅನೇಕ ಜನಪರ ಕಾರ್ಯಗಳು, ಜೊತೆಗೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಕೂಡ ಜನರ ಒಂದು ಮನ ಮುಟ್ಟುವಲ್ಲೂ ಕೂಡ ಯಶಸ್ವಿ ಆಗಿವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕರಂತೇಳಿ ಕೂಡ ಗುರುತಿಸಿಕೊಂಡಂತವ್ರು. ಅವರೇ ಸ್ವತಃ 15 ದಿನಗಳ ಕಾಲ ಆ ಒಂದು ಕ್ಷೇತ್ರಗಳಲ್ಲಿ ವಾಸ್ತವ್ಯ ಹೂಡಿ ಪ್ರತಿಯೊಂದು ಹಳ್ಳಿಗೂ ಮತ್ತೆ ಮನೆಗೂ ಹೋಗಿ ಮತಯಾಚನೆಯನ್ನು ಕೂಡ ಮಾಡ್ತಾರೆ. ಇದು ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಬೆನಿಫಿಟ್ ಆಗಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಇತ್ತ ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಅಲ್ಪಸಂಖ್ಯಾತರು ಕೂಡ ಅಸಮಾಧಾನಗೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಎಂಟ್ರಿಯಿಂದ ಅಲ್ಲಿರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಕೂಡ ಸಮಾಧಾನಗೊಂಡು ತಮ್ಮ ಒಂದು ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆರಂಭದಲ್ಲಿ ಸಮರ್ಥ ಶಾಮನೂರು ಅವರು ಸಾಕಷ್ಟು ಹಿನ್ನಡೆಯನ್ನು ಕೂಡ ಅನುಭವಿಸ್ತಾ ಇದ್ರು. ಇನ್ನೇನು ಅವರು ಸೋಲನ್ನು ಕಾಣ್ತಾರೆ ಅನ್ನೋಷ್ಟರಲ್ಲೂ ಕೂಡ ಮತ್ತೆ ಮುನ್ನಡೆಗೆ ಬರ್ತಾರೆ. ಇದೀಗ ಅವರು ಕೂಡ ಗೆಲುವನ್ನು ಕೂಡ ಸಾಧಿಸ್ತಾರೆ. ಇದೀಗ ಗೆಲುವು ಸೋಲಿನ ಅವಲೋಕನವನ್ನು ಕೂಡ ಸದ್ಯ ಬಿಜೆಪಿ ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂತದ್ದು. ಇತ್ತ ಬಿಜೆಪಿ ಅವರು ಕೂಡ ನಾವು ಕೂಡ ಈ ಒಂದು ರಿಸಲ್ಟ್ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. 2 ಕ್ಷೇತ್ರಗಳಲ್ಲೂ ಕೂಡ ನಾವೇ ಗೆಲ್ತೀವಿ ಅಂತಕ್ಕಂಥ ಭರವಸೆ ಇತ್ತು. ಆದ್ರೆ ಈ ರೀತಿ ಆಗಿರೋದ್ರಿಂದ ನಮಗೂ ಕೂಡ ಬೇಸರ ಆಗಿದೆ. ಕಾರ್ಯಕರ್ತರು ಕೂಡ ಸಾಕಷ್ಟು ಶ್ರಮ ವಹಿಸಿ ಆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಗೆ ಸೋಲಾಗಿರುವುದು ಬೇಜಾರವನ್ನು ಉಂಟು ಮಾಡಿದೆ. ಆದ್ರೂ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತೀವಿ, ರಾಜ್ಯ ಪ್ರವಾಸ ಮಾಡ್ತೀವಿ, ಕಾಂಗ್ರೆಸ್ನ ಇಡೀ ದೇಶದಿಂದಲೇ ಕಿತ್ತೆಸೆಯುವಂತಹ ಪ್ರಯತ್ನವನ್ನು ಕೂಡ ಮಾಡೇ ಮಾಡ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ಭರವಸೆಯ ನುಡಿಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಇತ್ತ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಚಂದ್ರಕಲಾ ಅವರು ಕೂಡ 2 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭರವಸೆಯಲ್ಲೂ ಕೂಡ ಇದ್ರು. ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗಿದ್ರು. ಇದೀಗ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಫಲಿತಾಂಶ ನಾವು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ, ಅದು ಆಗಿದೆ. ಆದ್ರೆ ಮುಂದಿನ ಒಂದು ಚುನಾವಣೆಗಳಿರ್ಬೋದು, ಸ್ಥಳೀಯ ಚುನಾವಣೆಗಳಿರ್ಬೋದು, ಈ ರೀತಿಯಾದಂತಹ ಫಲಿತಾಂಶಕ್ಕೆ ನಾವು ಎಡೆ ಮಾಡಿಕೊಡಲ್ಲ. ನಾವು ಮತ್ತಷ್ಟು ಈಗಾಗಲೇ ಶ್ರಮ ವಹಿಸಿನೇ ಕೆಲಸ ಮಾಡಿದ್ವಿ, ಮತ್ತಷ್ಟು ಪಕ್ಷಕ್ಕಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತೀವಿ. ನಾನು ಕೂಡ ಜಿಲ್ಲಾ ಪ್ರವಾಸ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಇದೀಗ ಸೋಲಿನ ಬಳಿಕ ಅವಲೋಕನೆ ಮಾಡಿಕೊಳ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಬಿಜೆಪಿಯ ಓವರ್ ಕಾನ್ಫಿಡೆಂಟೋ ಅಥವಾ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡುವುದೋ ಗೊತ್ತಿಲ್ಲ. ಇವತ್ತು ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡು ಇದೀಗ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಬರ್ತಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳ ದೊಡ್ಡ ಮಟ್ಟದ ಸೋಲು ಅಂತಾನೆ ಹೇಳಬಹುದು. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ನೆಗ್ಲಿಜೆನ್ಸಿಯನ್ನ ತೋರಿಸಿದ್ರು ಅಥವಾ ಓವರ್ ಕಾನ್ಫಿಡೆಂಟ್ ಓವರ್ ಬಿಲ್ಡಪ್ ಗಳನ್ನ ಕೊಟ್ಟು ಇವತ್ತು ಈ ಸ್ಥಾನದಲ್ಲಿ ಅಂದ್ರೆ ವಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ಕೂತಿರುವಂತದ್ದು. ಸೊ ರಾಜಕೀಯದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಏನೇ ಒಳಗ್ ಜಗಳ ಇರಬಹುದು, ಏನೇ ಕಚ್ಚಾಟ ಇರಬಹುದು, ಬಟ್ ಪಕ್ಷ ಅಥವಾ ಅಭ್ಯರ್ಥಿ ಅಂತ ಬಂದಾಗ ಬಹಳ ಅಂದ್ರೆ ಬಹಳ ಆಲೋಚನೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಅಲ್ಲಿ ಹೆಂಗೆ ಅಂತಂದ್ರೆ ಅಭ್ಯರ್ಥಿಯನ್ನ